ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರಿ ಕುಮಾರ್ ಹೀರೋಯಿನ್ ಇಷ್ಟೊತ್ತಾದ್ರೂ ಬಂದಿಲ್ಲ. ಏನ್ ಬರ್ತಿದಾರೆ ಅಂತ ಆಟ ಆಡ್ತಿದ್ದೀರಾ? ಇನ್ನು 5 ನಿಮಿಷ ಸಾರ್ ಬರ್ತಿದೀವಿ ಅಂತ ಹೇಳ್ತಾನೆ ಇದಾರೆ. ನಾನೇ ಎಷ್ಟು ಸಲ ಫೋನ್ ಮಾಡಿದ್ದೀನಿ. ಬೇರೆ ಶುರುವಾಗಿಲ್ಲ ರೀ. ಆ ಡೈರೆಕ್ಟರ್ ಮೇಡಮ್ ಬೇರೆ ತಲೆ ಕೆಟ್ಟೋರ್ ತರ ಆಡ್ತಿದ್ದಾರೆ. ಸುಮ್ನೆ ಬೈಸೋ ಕೆಲಸ ಮಾಡ್ತಾರೆ ನಮ್ಗೆ. ಜನು ಬಾಜನು ಅಬ್ಬಬ್ಬಬ್ಬ, ಇವಾಗ್ಲೇ ಬಾಲಿವುಡ್ ಹೀರೋಯಿನ್ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾಳೆ. ಏನ್ರಿ ಲೇಟ್ ಆಗಿ ಬಂದು ಕಾರಿಂದಾನೆ ಇಳಿತಾ ಇಲ್ಲ ಇನ್ನು. ಏನ್ ನೋಡ್ಕೊಂಡ್ ನಿಂತಿದ್ಯಾ? ಡೋರ್ ಓಪನ್ ಮಾಡ್ಬೇಕಂತೆ, ಮಾಡು. ಬಾಜನು ಬನ್ನಿ ಹೋಗೋಣ. ಹಲೋ, ಏನು ಕೈ ಬೀಸ್ಕೊಂಡ್ ಬಂದ್ಬಿಟ್ರೆ? ಲಗೇಜ್ ತರೋರು ಯಾರು? ಅರವಿಂದ್, ನೀವು ನನ್ನ ಲಗೇಜ್ ತಗೊಂಬನ್ನಿ. ನೀವು ಛತ್ರಿ ಹಿಡೀರಿ. ನೋಡಮ್ಮ, ಬೇಕು ಅಂದ್ರೆ ಬಕೆಟ್ ಬೇಕಾದ್ರೆ ಹಿಡಿತೀನಿ, ಛತ್ರಿ ಎಲ್ಲ ಹಿಡಿಯಲ್ಲ. ಆಗಲ್ವಂತೆ. ಹಾಗಾದ್ರೆ ಇವ್ರ ಅಪಾಯಿಂಟ್ಮೆಂಟ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಜೋಕು, ಸುಮ್ನೆ ಕಾಮಿಡಿ ಮಾಡಿದೆ ರೂಪಾ. ನೀನ್ ಯಾಕೆ ಅಷ್ಟೇ ಸೀರಿಯಸ್ ಆಗ್ತಿದ್ಯಾ? ಬಾ, ನೀನು ಲಗೇಜ್ ಇಡಿ. ತಗೋಬರ್ತೀನಿ. ಏನ್ರಿ ಹುಡುಗಿ ಇನ್ನು ಬರ್ತಾನೆ ಇಲ್ಲ. ಡೈರೆಕ್ಟರ್ನ ಮೀಟ್ ಮಾಡಿಸಿ ಬೇಗ ರೆಡಿ ಆಗೋದಕ್ಕೆ ಕೇಳ್ತೀನಿ. ಟೈಮ್ ಆಗೋಯ್ತು. ನೀವು ಸೆಟಪ್ ರೆಡಿ ಮಾಡಿಸ್ಕೊಳ್ಳಿ. ಲೋ ರಾಶಿ, ಏನು ಅರವಿಂದ್ ಇವಳು ಇವಾಗ್ಲೂ ಹೀಗೆ ಆಡ್ತಿದ್ದಾಳೆ. ಇನ್ ದೊಡ್ಡ ಹೀರೋಯಿನ್ ಆದ್ರೆ ನಿನ್ ಗತಿ ಏನು? ನಾನೇನೋ ನನ್ನ ಗಂಡನ ಜೊತೆ ಊರಿಗೆ ಹೋಗಿ ಯಾವ್ದಾದ್ರು ಕಾಫಿ ತೋಟದಲ್ಲಿ ಕಾಫಿ ಬೀಜ ಕೀಳ್ತೀನಿ, ದಿನಕ್ಕೆ 500 ರೂಪಾಯಿ ಕೊಡ್ತಾನೆ. ನಿನ್ ಕತೆ ಏನು? ಆ ಕಡೆ ಅವಳನ್ನ ಮಾರಕ್ಕಾಗ್ದಿರೋ ಹಾಗೆ ಅವನು ಯಾವನೋ ಬಾಂಬ್ ಬೇರೆ ಹಾಕಿದ್ದಾನೆ. ಇವ್ರ ಮಧ್ಯ ಚಕ್ರವ್ಯೂಹದಲ್ಲಿ ತಗ್ಲಾಕೊಂಡಿರೋ ಅಭಿಮನ್ಯು ತರ ಆಗಿದೆ ನಿನ್ ಕತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಬೇಜಾನ್ ಟೈಮ್ ಇದೆ. ಅಲ್ಲಿವರೆಗೂ ಅವಳು ಹೇಳ್ದಂಗೆ ಕೇಳಬೇಕು. ಅದು ಬಿಟ್ರೆ ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಬನ್ನಿ. ಬಾಜನು, ಮೇಕಪ್ ರೂಮ್ಗೆ ಹೋಗೋಣ. ಇನ್ ಮುಂದೆ ನೀವು ನನ್ನ ಜಾನು ಅಂತ ಕರಿಯಂಗಿಲ್ಲ, ಮೇಡಮ್ ಅಂತ ಕರಿಬೇಕು. ಹಲೋ, ನೀವು ಅಷ್ಟೇ ಮೇಡಮ್ ಅಂತ ಕರಿಬೇಕು. ಆಯ್ತಾಯ್ತು. ಇನ್ ಮುಂದೆ ನೀವು ನನ್ನ ಮ್ಯಾನೇಜರು ಅಂಡ್ ನೀವು ಗೊತ್ತು ಬಿಡಮ್ಮ, ನಿನ್ನೆ ಹೇಳ್ದಲ್ಲ ಅಸಿಸ್ಟೆಂಟು ಅಂತ. ಮೇಡಮ್ ಹೇಳಿದ್ರಲ್ಲ ಮೇಡಮ್. ಸರಿ, ಛತ್ರಿ ಹಿಡೀರಿ. ಅಲ್ಲ, ಬಿಸ್ಲೇ ಇಲ್ಲ ಮೇಡಮ್, ಛತ್ರಿ ಯಾಕೆ? ಹಿಡಿತೀರಾ ಇಲ್ವಾ? ಆಯ್ತಾಯ್ತು, ಹಿಡಿತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಶೂಟಿಂಗ್ ಲೇಟ್ ಆಗ್ತಿದೆ, ನೀವು ಬೇಗ ಮೇಕಪ್ ಮುಗಿಸ್ಕೊಂಡು ಬನ್ನಿ. ಏನ್ರಿ ನೀವು, ನಮ್ ಮೇಡಮ್ ಬಂದಿದೆ ಈಗ, ತಿಂಡಿ ಕೂಡ ತಿಂದಿಲ್ಲ, ಅಷ್ಟು ಬೇಗ ರೆಡಿಯಾಗಿ ಅಂದ್ರೆ ಹೇಗೆ? ಸರಿ ಮೇಡಮ್, ನೀವಿರೋ ಕಡೆನೇ ಕಳಿಸಿ. ಹಾಗೆ ಮೇಡಮ್, ಡೈರೆಕ್ಟರ್ ಸ್ಪಾಟಲ್ಲಿ ಇದ್ದಾರೆ, ಒಂದ್ಸಲ ಹಾಯ್ ಹೇಳ್ತೀರಾ? ಏನು, ನಮ್ ಮೇಡಮ್ ಡೈರೆಕ್ಟರ್ ಇರೋ ಕಡೆ ಬಂದು ಹಾಯ್ ಹೇಳ್ಬೇಕಾ? ಅದಲ್ಲ ಆಗಲ್ಲ. ಬೇಕು ಅಂದ್ರೆ ಡೈರೆಕ್ಟರ್ಗೆ ಮೇಡಮ್ ಇರೋ ಕಡೆ ಬಂದು ಹಾಯ್ ಹೇಳಕ್ ಹೇಳಿ. ಪರವಾಗಿಲ್ಲ, ನಾನೇ ಬಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ. ಎಲ್ಲಿದ್ದಾರೆ? ಇಲ್ಲೇ ಸ್ಪಾಟಲ್ಲಿ ಇದ್ದಾರೆ, ಬನ್ನಿ ಮೇಡಮ್. ಮಾವ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಇದು ಸರಿಯಾದ ಸಮಯ ಹೌದಾ ಅಲ್ವಾ ಗೊತ್ತಿಲ್ಲ. ಸಮಯ ಯಾವುದಾದ್ರೇನಮ್ಮ, ಅನ್ಸಿದ್ದನ್ನ ಹೇಳ್ಬಿಡ್ಬೇಕು. ಅದೇನೋ ಸರಿ, ರಾಹುಕಾಲ ಅಂತ ಮುಹೂರ್ತ ಇರೋರು ರಾಹುಕಾಲ ಅಂತ ತಿನ್ನೋದು ಬಿಡ್ತಾರಾ? ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದು ತುಂಬ ದಿನ ಆಗಿದ್ರು ಅಧಿಕೃತವಾಗಿ ಈ ಮನೆ ಕರ್ತವ್ಯಗಳನ್ನ ನಿಭಾಯಿಸೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಫುಲ್ ನಂದೇ ಜವಾಬ್ದಾರಿ. ಆಗ್ಲಮ್ಮ, ಈ ಮನೆಯಲ್ಲಿ ನೀನು ಏನೇ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರು ಅದಕ್ಕೆ ನನ್ನ ಬೆಂಬಲ ಯಾವತ್ತೂ. ಮಾವ,
ನಾನಿಡೋ ಪ್ರತಿ ಹೆಜ್ಜೆಗೂ ಗೆಲ್ಲು ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲ್ಲ. ದೀಪಾ, ನೀನೀಗ ಈ ಮನೆಗೆ ಅಧಿಕೃತವಾಗಿ ಸೊಸೆ ಆಗಿದ್ಯಾ. ಬಲಗಾಲಿಟ್ಟು ಒಳಗೆ ಬಂದು ದೇವ್ರಿಗೆ ಪೂಜೆ ಕೂಡ ಮಾಡಿದ್ಯಾ. ನೀನು ಮುಂದಿನ ಕೆಲಸ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಕ್ಕ. ನಮ್ಮ ಕಡೆ ಗಂಡನ ಮನೆಗೆ ಬಂದಿರೋ ಹೊಸ ಸೊಸೆ ಒಲೆ ಪೂಜೆ ಮಾಡಿ ಒಲೆ ಹಚ್ಚಿ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾರೆ. ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ನಮ್ಮ ಹಸ್ಬೆಂಡ್ಗೆ ಶಾಸ್ತ್ರ ಎಲ್ಲ ಇಷ್ಟ ಅಲ್ವಾ, ಅದಕ್ಕೆ ಅವರು ಖುಷಿ ಪಡ್ತಾರೆ ಅಲ್ವಾ ಹಸ್ಬೆಂಡು? ಮನೆ ಗೃಹ ಪ್ರವೇಶ ಮಾಡಿದಾಗಲ್ವಾ ಹಾಲುಕ್ಸೋದು. ಈಗ ಇವಳು ಬಂದು ಮನೆಗೆ ಎಷ್ಟೋ ದಿನಗಳಾಗಿದೆ. ಹಾಲುಕ್ಸೋ ಶಾಸ್ತ್ರ ಮಾಡಿದ್ರೆ ಶಾಸ್ತ್ರಕ್ಕೆ ಅವಮಾನ ಮಾಡ್ದಂಗಲ್ವಾ? ಈ ಶಾಸ್ತ್ರ ಪೂಜೆ ಪುನಸ್ಕಾರ ಎಲ್ಲ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಒಳ್ಳೆ ಕೆಲಸನ ನಾವು ಯಾವಾಗ ಬೇಕಾದರೂ ಮಾಡಬಹುದು. ಕರೆಕ್ಟಾಗಿ ಹೇಳಿದೆ ಅಣ್ಣ. ದೀಪಾ, ನೀ ಹೋಗಿ ಒಲೆ ಹಚ್ಚಮ್ಮ. ಬೆಂಕಿ ಶಾಖಕ್ಕೆ ಉಳ್ಕೊಳ್ಳಿ. ನಾನು ಮನೇಲಿ ಇಲ್ಲದೆ ಇರುವಾಗ ದೀಪ ತನ್ನ ಸ್ಥಾನನ ಭದ್ರಪಡಿಸ್ಕೊಂಡ್ಲಲ್ಲ, ಅಷ್ಟು ಸಾಕು. ಇನ್ನೂ ಅವಳು ಈ ಮನೆಯಲ್ಲಿ ಆರಾಮಾಗಿ ಸರ್ವೈವ್ ಆಗ್ತಾಳೆ. ಅಲ್ಲ ಅರ್ಚನಾ, ಅವಳಿಗೆ ಇಷ್ಟೊಂದು ಧೈರ್ಯ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಪ್ಪ, ಪ್ರತಿಯೊಬ್ಬರಲ್ಲೂ ಭಯದ ಜೊತೆಗೆ ಧೈರ್ಯ ಇದ್ದೇ ಇರುತ್ತೆ. ಆಯಾ ಟೈಮ್ ಬಂದಾಗ ಅದನ್ನು ಹೊರಗಾಕ್ತಾರೆ. ದೀಪಂಗೆ ನೆನ್ನೆ ಆ ಟೈಮ್ ಬಂದಿತ್ತು. ಅದನ್ನು ಅವಳು ಚೆನ್ನಾಗಿ ನಿಭಾಯಿಸ್ಕೊಂಡು ಗೆದ್ಕೊಂಡ್ಳು. ಈಗೇನೋ ಗೆದ್ದಿದ್ದಾಳೆ, ಮುಂದೆ ಚಿರು ಮನಸ್ಸನ್ನು ಗೆದ್ದು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ನೀವೇನು ಯೋಚನೆ ಮಾಡಬೇಡಿ ಅಪ್ಪ. ದೀಪಾಗ ಆ ಶಕ್ತಿ ಇದೆ. ಇವತ್ತೆಲ್ಲ ನಾಳೆ ಅದನ್ನು ಮಾಡಿ ತೋರಿಸ್ತಾಳೆ. ಪಾಪ, ಈ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡೋಕ್ಕಾಗಲಿ ಅಥವಾ ಅವಳ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲಿ ನಾನೇ ಇರಲಿಲ್ಲ. ದೀಪಾಗೆ ಯಾರ ಸಹಾಯನೂ ಬೇಡ ಅಪ್ಪ. ಅವಳ ಪಾಲಿಗೆ ಅವಳು ದೇವ್ರಿದ್ದಾನೆ, ಅವನೇ ಕಾಪಾಡ್ತಾನೆ. ನೀವು ದೀಪನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಮುಖ್ಯ ಅಲ್ಲಮ್ಮ. ಈ ಮನೆನ ಕಟ್ಟಿರೋದು ಸೌಂದರ್ಯ. ಸೊ ಅವಳು ದೀಪನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಾದರೆ ಸಾಕು ಅಂತ ನಾನು ಕೇಳ್ಕೊಳ್ಳೋದು. ಅವ್ರಾಗ ಅವರೇ ಒಪ್ಕೊಳಕ್ ಸಾಧ್ಯ ಇಲ್ಲ ಅಪ್ಪ. ನೀವೇ ಅವ್ರನ್ನ ಒಪ್ಪಿಸ್ಬೇಕು. ನಾನು ಒಪ್ಸೋಕೆ ಹೋದರೆ ಅದು ಒತ್ತಾಯ ಅಂತ ಆಗುತ್ತಮ್ಮ. ಅವಳಾಗೆ ಅವಳೇ ಸೊಸೆ ಅಂತ ಒಪ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.